ಹೆಲೋ ನಮಸ್ತೆ. ಇವತ್ತಿನ ರೆಸಿಪಿ ಪುಳಿ ರಸಮ್. ಬನ್ನಿ ಈಸಿಯಾದ ಪುಳಿ ರಸಮ್ ಹೇಗೆ ಮಾಡೋದು ಅಂತ ನೋಡುವ. ಅದಕ್ಕೂ ಮೊದಲು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಈ ಚಾನಲಲ್ಲಿ ಕೇರಳ ರೆಸಿಪಿಗಳು ಹೆಚ್ಚೆಚ್ಚು ನಾನು ಹಾಕ್ತಾ ಇರ್ತೀನಿ, ಯಾಕೆಂದರೆ ತುಂಬ ಈಸಿಯಾಗಿರುವಂಥ ಮತ್ತು ತುಂಬ ಟೇಸ್ಟಿಯಾಗಿರುವಂಥ ಕೇರಳ ರೆಸಿಪಿಗಳು ಇವೆಲ್ಲ. ಬನ್ನಿ ರಸಮ್ ಹೇಗೆ ಮಾಡೋದು ಅಂತ ನೋಡುವ. ಅದಕ್ಕಾಗಿ ನಾನು ತಗೊಳ್ತಾ ಇದ್ದೀನಿ 20ರಷ್ಟು ಸಣ್ಣ ಈರುಳ್ಳಿ. ನೋಡಿ, ಸಾಂಬಾರ್ ಈರುಳ್ಳಿ ಅಂತೀವಲ್ಲ ಅದನ್ನ ಚೆನ್ನಾಗಿ ಜಜ್ಜಿಕೊಳ್ಬೇಕು. ನಾವು ಈ ಥರ ಕಲ್ಲಿಂದ ಕುಟ್ಟಿ ಜಜ್ಜಿಕೊಳ್ಳಿ. ನೋಡಿ 20ರಷ್ಟನ್ನು ಈ ಥರ ಜಜ್ಜಿಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಹಸಿಮೆಣಸು, ನಾನಿಲ್ಲಿ ತುಂಬ ಖಾರವಾಗಿರುವ 2 ಹಸಿಮೆಣಸು ತಗೊಂಡಿದ್ದೀನಿ. ನೀವು ಅಷ್ಟೇ ಖಾರವಾಗಿರುವ ಮೆಣಸನ್ನು ತಗೊಳ್ಬೇಕಾಗತ್ತೆ. ನೋಡಿ, ಇದನ್ನ ಈ ಥರ ಜಜ್ಕೊಳ್ತಾ ಇದ್ದೀನಿ. ಆನಂತರ ಬೇಕಾಗಿರುವಂಥದ್ದು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು. ಇದನ್ನ ಚೆನ್ನಾಗಿ ಇದರನ್ನು ರಸ ತೆಗಿಬೇಕು. ನೋಡಿ, ಹಸಿಮೆಣಸಿನಕಾಯಿ ನಾನು ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಜಜ್ಜಿದ್ರೆ ಸಾಕಾಗುತ್ತೆ. ಮಿಕ್ಸಿ ಜಾರಲ್ಲಿ ಪುಡಿ ಮಾಡೋದು ಬೇಡ, ಈ ಥರನೇ ಜಜ್ಜಿ ಹಾಕ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನು ಇದಕ್ಕೆ ಬೇಕಾಗಿರುವಂಥದ್ದು ಹುಣಸೆ ಹಣ್ಣು. ನೋಡಿ, ನೀರಲ್ಲಿ ಸೋಪ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಹುಣಸೆ ಹಣ್ಣು, ಇದನ್ನ ಹಿಂಡಿ ಹಾಕ್ಕೊಳ್ಬೇಕು. ನೋಡಿ, ಈ ಥರ ಫಿಲ್ಟರ್ ಮಾಡ್ಕೊಳ್ಳಿ. ಅಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಟೇಸ್ಟಿಯಾಗಿರುವಂಥ ರಸಮ್ ಇದು. ಅನ್ನಕ್ಕಂತೂ ಬೆಸ್ಟ್ ಕಾಂಬಿನೇಷನ್. 5 ಮಿನಿಟ್ಸಲ್ಲೇ ಆಗುವಂಥದ್ದು ಇದು. ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿರಬೇಕು, ಅಂದರೆ ಖಡಕ್ಕಾಗಿರಬೇಕು. ಹುಳಿ ಖಾರನೂ ಅಷ್ಟೇ, ಹಾಗಿದ್ರೆ ಮಾತ್ರ ಟೇಸ್ಟಿಯಾಗಿರುತ್ತೆ. ನೋಡಿ, ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಂತರ ಬೇಕಾಗಿರುವಂಥದ್ದು ಶುದ್ಧ ತೆಂಗಿನೆಣ್ಣೆ. ನೋಡಿ, 3 ಸ್ಪೂನ್ ಆಗುವಷ್ಟು ಶುದ್ಧ ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಸಿ ತೆಂಗಿನೆಣ್ಣೆ ಇದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದರ ಅರೋಮಾ ಅಂತೂ ಸಖತ್ತಾಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಇದಕ್ಕೆ ಒಂದು 2.5 ಗ್ಲಾಸಿನಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕು. ಟ್ರೈ ಮಾಡೋದಿದ್ರೆ ಇದೇ ಪ್ರಮಾಣದಲ್ಲಿ ಮಾಡಿ. ಈ ಸಣ್ಣ ಈರುಳ್ಳಿ ಬೆಸ್ಟ್ ಮನೆ ಮದ್ದೂ ಹೌದು. ಸೊ ನೀವು ಜ್ವರ ಬಂದಾಗ ಅಥವಾ ಕಫ ಕೆಮ್ಮು ಈ ಥರ ಎಲ್ಲ ಇದ್ದಾಗ ಇದೇ ರಸಮ್ನ ಮಾಡಿ ಈ ಥರ ಕುಡಿದ್ರೆ ಸಾಕು. ಒಂದು 3-4 ದಿನ ಕಂಟಿನ್ಯೂಸ್ ಆಗಿ ಕುಡಿದ್ರೆ ನಿಮ್ಮ ಕಫ ಎಲ್ಲ ಕರಗತ್ತೆ. ನೋಡಿ ರಸಮ್ ಹೇಗಿದೆ ಅಂತ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ನೋಡಿ ರಸಮ್ ಹೇಗಿದೆ ಅಂತ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೊಂದು ಹೊಸ ಕೇರಳ ರೆಸಿಪಿಯೊಂದಿಗೆ ಬರುವವರೆಗೂ ಧನ್ಯವಾದಗಳು.